ವಿಜಯಪುರಕ್ಕೆ ಸೇರಿದಂತೆ ಇರುವ ಈ ತ್ರಯಂಬಕೇಶ್ವರ ದೇವಾಲಯ ಭಾಳ ಪವಿತ್ರವಾದದ್ದು. ಹಾಗೆ ಈ ತ್ರಯಂಬಕೇಶ್ವರ ದೇವಾಲಯದ ಸ್ಫಟಿಕ ಲಿಂಗ, 3 ಲಿಂಗಗಳು ಸ್ಫಟಿಕದಿಂದ ಮಾಡಿರ್ತಕ್ಕಂಥದ್ದು ವಿಶೇಷ. ಇದು ಇಡೀ ಭಾರತದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ 2ನೇ ದೇವಾಲಯ ಅಂತ ಕೂಡ ಹೇಳ್ಬೋದು. ಈ ದೇವಾಲಯವನ್ನು ಪ್ರಖ್ಯಾತ ಸಮಾಜ ಸೇವಕರು ಹಾಗೂ ಸಮಾಜದ ಹಿತಚಿಂತಕರು ಆದಂತಹ ಶ್ರೀಯುತ ಶಂಕರೇಗೌಡರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಇದು ಕೇವಲ ತ್ರಯಂಬಕೇಶ್ವರ ವಲ್ಲದೆ ಇನ್ನೂ ಅನೇಕ ನಾಗದೇವತೆಗಳನ್ನೊಳಗೊಂಡಂತೆ, ಹಾಗೆ ಇದು ತುಂಬ ವಿಸ್ಮಯಕಾರಿಯಾಗಿ ಕಟ್ಟಿಸಿರ್ತಕ್ಕಂಥದ್ದು. ನಾಗದೇವತೆಯನ್ನು ತುಂಬ ಎದ್ದು ಕಾಣುವಂತೆ ಕೆತ್ತನೆ ಮಾಡಲಾಗಿದ್ದು, ಇದು ನೋಡಲು ಸುಂದರವಾಗಿಯೂ ಲಿಂಗಾಕಾರದಲ್ಲಿದ್ದು, ಹಾಗೆ ಲಿಂಗಾಕಾರದಲ್ಲಿರ್ತಕ್ಕಂಥ ಆ ಆಕೃತಿಯು ನಾಗರಾಜನಾಗಿದ್ದು, ಇದರೊಂದಿಗೆ ನಂದಿ ವಿಗ್ರಹ ಹಾಗೆ ಮತ್ತಿತರ ದೇವರುಗಳ ವಿಗ್ರಹಗಳು ಕೂಡ ಇದೆ. ಇದು ಭಾಳ ತುಂಬ ಒಂದು ಅಚ್ಚುಕಟ್ಟಾಗಿ ಭಕ್ತರನ್ನು ಕೈಬೀಸಿ ಕರೆಯುವಂಥ ದೇವಾಲಯ. ಹಾಗೆ ಇಲ್ಲಿ ಭಕ್ತಾದಿಗಳು ಅನೇಕ ರೀತಿಯಲ್ಲಿ ಹರಕೆಗಳನ್ನ ಕಟ್ಕೊಳ್ತಾರೆ. ಯಾವ್ಯಾವ ರೀತಿ ಹರಕೆಗಳು ಅವ್ರವ್ರು ಕಟ್ಕೊಳ್ತಾರೆ, ಅವರ ಶಕ್ತಿಯ ಅವರ ಭಕ್ತಿಯ ಅನುಸಾರವಾಗಿ ಆಯಾ ಹರಕೆಗಳು ಫಲಿಸ್ತವೆ ಅಂತ ಇಲ್ಲಿರ್ತಕ್ಕಂಥ ಪುರೋಹಿತರು ಹೇಳ್ತಾರೆ. ಹಾಗೆ ಇಲ್ಲಿ ನಾವು ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸ್ತಾ ಪ್ರಾರ್ಥಿಸಿದ್ರೆ, ಹಾಗೆ ಏನಾದರೂ ಕೈಗೂಡಬೇಕು ಅಂಥೇಳಿ ನಾವು ಅಂದ್ಕೊಂಡಾಗ ಅದು ಖಂಡಿತ ಕೈಗೂಡುತ್ತೆ ಅಂತ ಕೂಡ ಪ್ರತೀತಿ ಇದೆ. ಇದು ಕೈಗೂಡಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಭಗವಂತನಿಗೆ ಏನು ನಾವು ಮಾಡ್ತೀವಿ ಸೇವೆನ ಅಂತ ಅರಸ್ಕೊಂಡಿರ್ತಾರಲ್ಲ, ಆ ಸೇವೆಗೆ ತಕ್ಕಂಥ ಹರಕೆಗಳನ್ನ ತೀರಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಕೂಡ ಭಕ್ತಾದಿಗಳು ಪದೇ ಪದೇ ಬಂದು ಹೋಗ್ತಾ ಇದ್ದಾರೆ. ಇದು ದೇವಾಲಯ ದಿನೇ ದಿನೇ ಅಭಿವೃದ್ಧಿ ಆಗ್ತಾಯಿದೆ. ಹಾಗೆ ಅನೇಕ ಭಕ್ತಾದಿಗಳನ್ನ ಕೂಡ ಕೈಬೀಸಿ ಕರೀತಾ ಇದೆ. ಹೊಸ ಭಕ್ತಾದಿಗಳು ಬರ್ತಾ ದೇವಾಲಯದ ಅಭಿವೃದ್ಧಿ ಕೂಡ ತುಂಬ ಚೆನ್ನಾಗಾಗ್ತಾಯಿದೆ. ಇಲ್ಲಿ ದೈವಶಕ್ತಿಯನ್ನು ನಂಬಿಕೊಂಡು ಬರ್ತಕ್ಕಂಥ ಭಕ್ತಾದಿಗಳು ದೇವರ ಮುಂದಿನ ಎಲ್ಲ ರೀತಿಯಲ್ಲಿಯೂ ತಮ್ಮ ಸೇವೆ ಸಲ್ಲಿಸೋದಕ್ಕೆ ಸದಾ ಮುಂದಿರ್ತಾರೆ. ಹಾಗೆ ಇಲ್ಲಿ ಆ ದೇವರಿಗೆ ಏನು ಹರಕೆ ಕಟ್ಕೊಳ್ತಾರೆ, ಆ ಹರಕೆ ತೀರಿಸುವಂಥ ನಿಟ್ಟಿನಲ್ಲಿ ತೀರಿಸೋ ಸಲುವಾಗಿ ಭಕ್ತಾದಿಗಳು ತಮ್ಮ ಅಭೀಷ್ಟಗಳನ್ನ ಈಡೇರಿಸ್ಕೊಂಡು ಆ ಹರಕೆಗಳನ್ನ ತೀರಿಸೋದಕ್ಕೆ ಇಲ್ಲಿ ಬಂದು ಒಂದು ದಿವಸ ಇಲ್ಲೇ ಇದ್ದು ಅವರ ಸೇವೆಗಳನ್ನ ತೀರಿಸ್ಕೊಂಡು ಹೋಗುವಂಥ ಅವಕಾಶ ಕೂಡ ಇಲ್ಲಿ ಇದೆ. ಹಾಗಾಗಿ ಬನ್ನಿ, ಈ ದೇವಾಲಯವನ್ನು ಒಮ್ಮೆ ದರ್ಶನ ಮಾಡಿ. ಹಾಗೆ ಈ ಸ್ಫಟಿಕದಲ್ಲಿ ಮಾಡಿರ್ತಕ್ಕಂತಹ ವಿಶೇಷವಾದ ಈ ಲಿಂಗವನ್ನು ದರ್ಶನ ಮಾಡಿದ್ರೆ ಸಾಕು, ಅನೇಕ ಪಾಪಗಳನ್ನ ತೊಳ್ಕೊಂಡು ನಾವು ಪುಣ್ಯವನ್ನು ಹೊಂದಿ ಒಳ್ಳೆಯ ಒಂದು ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಭಗವಂತನ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾ, ನೋಡಿ ಬನ್ನಿ ಎಲ್ಲ ನೋಡೋಣ ಭಗವಂತನ ಯಾವ್ಯಾವ ರೀತಿ ನೋಡಿ ಕೆತ್ತನೆ ಯಾವ್ಯಾವ ರೂಪದಲ್ಲಿದೆ ಅಂತ. ಒಂದು ಲಿಂಗಾಕಾರದಲ್ಲಿದೆ, ಒಳಗಡೆ ಭಗವಂತ ನೋಡಿ. ಇದು ನಾಗದೇವಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಒಂದೊಂದು ದೇವ್ರನ್ನೂ ಒಂದೊಂದು ರೀತಿಯಲ್ಲಿ. ಇದು ನಂದಿ ನೋಡಿ, ಹಿಂಗೆ ಒಂದೊಂದು ದೇವರು ಕೂಡ ಒಂದೊಂದು ವಿಧವಾದಂಥ ರೂಪದಲ್ಲಿ ಇದೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಇವೆಲ್ಲ ನಾವು ನೋಡಿ ಧನ್ಯರಾಗಬೇಕು. ಯಾವ ಜನ್ಮದಲ್ಲಿ ಏನೇನು ಪಾಪಗಳನ್ನ ಮಾಡಿರ್ತೀವೋ, ಏನೇನು ಕೆಟ್ಟ ಕೆಲಸಗಳು ಮಾಡಿರ್ತೀವೋ, ಆ ಪಾಪದ ಚೀಲನ ನಾವು ಇಲ್ಲೇ ಬಿಟ್ಟು ಹೋಗಬೇಕು. ಇಲ್ಲಿ ಬಿಟ್ಟು ಹೋಗಬೇಕು ಅಂತ ಅಂದರೆ ನಾವು ಇಲ್ಲಿ ಇರ್ತಕ್ಕಂಥ
ಎಲ್ಲರಲ್ಲೂ ದೈವತ್ವ ಕಾಣಬೇಕು. ಅತಿ ಮುಖ್ಯವಾಗಿ ನಮ್ಮ ದೇವಾಲಯದಲ್ಲಿ ಇರ್ತಕ್ಕಂಥ ಯಾವುದೇ ದೇವರುಗಳಾಗಲಿ ನಾವು ಮನಸಾರೆ ಭಕ್ತಿಪೂರ್ವಕವಾಗಿ ಬೇಡ್ಕೊಳ್ಬೇಕು, ಪೂಜಿಸಬೇಕು, ಆರಾಧಿಸಬೇಕು. ಹಾಗೆ ತದೇಕ ಚಿತ್ತ ತದೇಕ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಹಾಗೆ ಮಾಡಿಕೊಂಡಾಗ ಮಾತ್ರ ನಮಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಹಾಗೆ ಸಮೃದ್ಧಿ ದೊರೆಯುತ್ತೆ. ಇದೆಲ್ಲವನ್ನು ಮನಗಂಡಾಗ ಮಾತ್ರ ಮನುಷ್ಯ ದೇವಮಾನವ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಇದು ಎಲ್ಲರೂ ಮನಗಾಣಬೇಕು. ಹಾಗೆ ನಮ್ಮ ಹಿಂದೂ ಭಾವೈಕ್ಯತೆಯ ಸಂಕೇತ ಹಿಂದೂ ಧರ್ಮ ಏನಿದೆ ಅದನ್ನು ಉಳಿಸ್ಬೇಕು ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.